ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ನಿಮಗೆ ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದಾಗ ಏನೈತಿ, ಇವೆರಡು ಬುಕ್ಗಳ ಇದರಲ್ಲಿ ಕಂಟೆಂಟ್ ಏನೇನಿದೆ ಅನ್ನೋದನ್ನ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಏನೈತಿ, ಈ ಲ್ಯಾಂಡ್ ಸರ್ವೇಯರ ನೋಟಿಫಿಕೇಶನ್ KPSC ನಡೆಸುತ್ತಾ ಅಥವಾ KE ನಡೆಸುತ್ತಾ ಅಂತ ಬಹಳ ಗೊಂದಲಗಳಿಗೆ ನೀವು ಸಿಕ್ಕಾಕೊಂಡಿರಿ. ಈಗಾಗಲೇ ಅಕ್ಸಾ ಸಂಘಟನೆ ಅಧ್ಯಕ್ಷರಾದ ಕಾಂತಕುಮಾರ್ ಸರ್ ಏನೈತಿ ಹೇಳಿದ್ರು, ಟ್ರಾನ್ಸ್ಫರ್ ಆಗ್ತದ ಅಂತ. ಸೊ ಈಗ ನಾ ಅದ್ರ ಬಗ್ಗೆ ಅಫಿಷಿಯಲಿ ಬಂದಿಲ್ಲ, ಬಟ್ ಬರ್ಬೋದನ್ನೋ ನಂಬಿಕೆ ಇದೆ. ನೋಡ್ಬೇಕು, ಕಾಯ್ಬೇಕು. ಸೊ ನೀವು ಏನ್ ಸಿಕ್ಕಾದ ಕಮೆಂಟ್ ಬಾಕ್ಸ್ ನಲ್ಲಿ ಬಂದ ಬೈಯುದಾಗ್ಲಿ ಅದನ್ನೆಲ್ಲ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಅವ್ರ ನಿಮ್ಗಾಗಿ ಏನೈತಿ ಅಷ್ಟೊಂದ ಈಗ ಹೋಗೋಗಿ ಭೇಟಿಯಾಗಿ ಹೋರಾಟಗಳನ್ನ ಮಾಡ್ತಿರ್ತಾರ. ಸೊ ಅಂತವ್ರಿಗೆ ಸ್ವಲ್ಪ ಬೆಲೆಯನ್ನ ಕೊಡ್ಬೇಕಾ. ಸೊ ಯಾರೋ ಒಬ್ರು ಮತ್ತೊಬ್ರು ಏನೋ ಒಂದು ವಿಡಿಯೋ ಮಾಡಿ ಅವ್ರಿಗೆ ಗೊತ್ತಿಲ್ಲ ಆದಿಲ್ಲ ಅಂತ ಹೇಳಿದ್ರ, ಸೊ ಅದ್ರ ಬಗ್ಗೆ ತಿಳ್ಕೊಬೇಕು, ಸ್ವಲ್ಪ ತಿಳ್ಕೊಂಡ್ ನೀವು ಮಾತಾಡ್ಬೇಕು. ಸೊ ಅವರು ಕೂಡ ಪ್ರಯತ್ನ ಮಾಡತಾರ, ಅದ ಇಲ್ಲ ಅಂತ ನಾ ಹೇಳತ್ತಿಲ್ಲ. ಸೊ ಅವರು ಮಾಡತಾರು, ಇವರು ಮಾಡತಾರು, ಎಲ್ಲರೂ ಏನೈತಿ ನಿಮ್ಮ ಒಳ್ಳೇದಕ್ಕಾಗಿನ ಮಾಡತಾರು. ಸೊ ಹಾಗಾಗಿ ಸೊ ಬರೋವರೆಗೂ ವೇಟ್ ಮಾಡ್ಬೇಕು. ಸೊ ಈಗ ಈ ಬುಕ್ಗಳ ರಿವ್ಯೂ ಅನ್ನ ಇಲ್ಲಿ ನೋಡೋಣ. ಸೊ ಮೊದಲೇದಾಗಿ KPSC ಕಡೆಯಿಂದ ಏನೈತಿ, ಇದು KPSC ಲ್ಯಾಂಡ್ ಸರ್ವೇಯರ್ ಅಂತ ಇದೊಂದು ಬುಕ್ ಅದ. ಸೊ ಟೋಟಲ್ ಇದರಲ್ಲಿ 5 ಬರ್ತಾವ. ಸೊ ಇದರಲ್ಲಿ 5 ಬುಕ್ಗಳ ಸಪ್ರೇಟ್ ಆಗಿ ಬರ್ತಾವ. ಇಲ್ಲಿ ಈ ಪ್ರಣತಿ ಅಕಾಡೆಮಿ ಕಡೆಯಿಂದ ಏನೈತಿ, ಇದ ಸ್ಪೆಸಿಫಿಕ್ ಪೇಪರ್ ಸಂಬಂಧಪಟ್ಟ ಹಾಗೆ ಒಂದ ಬುಕ್ ಅದ. ಸೊ ಇತರ ರೇಟ್ ಅನ್ನ ನಿಮ್ಗೆ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈಗ ಮೊದಲೇದಾಗಿ ಈ KPSC ಲ್ಯಾಂಡ್ ಸರ್ವೇಯರ್ ಬುಕ್ಗಳನ್ನ ನೋಡೋಣ. ಸೊ ಮೊದಲೇದಿದ ಜನರಲ್ ಸ್ಟಡೀಸ್ ಅಂತ ಅದ. ಸೊ ಈ ಜನರಲ್ ಸ್ಟಡೀಸ್, ಸೊ ನೀವು ಸಪರೇಟ್ ಬುಕ್ಗಳು ನಿಮ್ಮ ಹತ್ರ ಇರ್ತಾವ, ಆದ್ರೂ ಇವರು ಒಂದ ಕೊಟ್ಟಿದಾರ ನೋಡ್ಬೋದು. ಇಲ್ಲಿ ಪ್ರೆಸಿಡೆಂಟ್ ಬಗ್ಗೆ ಹಾಗೆ ಡೀಟೇಲ್ ಆಗಿ ಇತಿಹಾಸ ಬಗ್ಗೆ ಎಲ್ಲವನ್ನು ಇದರಲ್ಲಿ ಮೆನ್ಷನ್ ಮಾಡಿದಾರ. ಸೊ ಎಲ್ಲವೂ ಕೂಡ ಏನೈತಿ ಇಲ್ಲಿ ಇಂಗ್ಲಿಷ್ ನಲ್ಲಿನ ಅದ. ಸೊ ಮತ್ತ ಪೇಪರ್ ಕ್ವಾಲಿಟಿ ಏನೈತಿ ಅಷ್ಟೊಂದು ಚೆನ್ನಾಗಿಲ್ಲ, ಬಟ್ ಕಂಟೆಂಟ್ ಆಗಿದೆ ಜನರಲ್ ನೋಡಿದಾರ, ಜನರಲ್ ಸ್ಟಡೀಸ್ ಏನೈತಿ ಒಳ್ಳೇದ ಅದ ಅಂತಾನ ಹೇಳ್ಬೋದು. ನೆಕ್ಸ್ಟ್ ಅರ್ಥಮೆಟಿಕ್ ಲ್ಯಾಂಡ್ ಸರ್ವೇಯರ್ ಅರ್ಥಮೆಟಿಕ್ ಮೆಥಮೆಟಿಕ್ಸ್ ನಲ್ಲಿ ಅರ್ಥಮೆಟಿಕ್ ಪಾರ್ಟ್ ನೋಡ್ನು. ಸೊ ಇದರಲ್ಲಿ ನಂಬರ್ ಸಿಸ್ಟಮ್, ಸೊ ಇದ ಸಿಲೆಬಸ್ ಏನೈತಿ ಟೋಟಲ್ ಆಗಿದೆ ಓಲ್ಡ್ ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ ಇವರು. ಅಂದ್ರ ಈ ಹಿಂದೆ ಏನ್ ನಡೆಸ್ತಿದ್ರು ಆ ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಂಬರ್ ಸಿಸ್ಟಮ್ ಏನೈತಿ ಈಗಿನ ನ್ಯೂ ಸಿಲೆಬಸ್ ದಲ್ಲಿ ಇಲ್ಲ. LCM HCF ಅದ, ಸ್ಕ್ವೇರ್ ಅಂಡ್ ಕ್ಯೂಬ್ ರೂಟ್ಸ್ ಅದ, ಸಿಂಪ್ಲಿಫಿಕೇಶನ್ ಇದು ಇಲ್ಲ, ಪ್ರಾಬ್ಲಮ್ಸ್ ಏಜಸ್ ಇದು ಇಲ್ಲ, ಪವರ್ ಇಂಡೈಸಿಸ್ ಅಂಡ್ ಸ್ಕರ್ಡ್ ಇದು ಇಲ್ಲ, ಪರ್ಸೆಂಟೇಜ್ ಮ್ಯಾಗೂ ಇಲ್ಲ. ಸೊ ಇವನ್ನೆಲ್ಲ ಜನರಲ್ ಒಳಗೆ ಕೇಳ್ಬೋದು. ಜನರಲ್ GK ಪೇಪರ್ ಒಳಗೆ ಏನೈತಿ ಮೆಂಟಲ್ ಎಬಿಲಿಟಿ ಅಂತ ಕೇಳಿ, ಸೊ ಅದರಲ್ಲಿ ಕೇಳ್ಬೋದು. ಬಟ್ ಇದರಲ್ಲಿ ಏನೈತಿ ಸ್ಪೆಸಿಫಿಕ್ ಪೇಪರ್ ನಲ್ಲಿ ಇದನ್ನ ಏನೈತಿ ಕೇಳೋದಿಲ್ಲ. ಈ ಪ್ರಾಫಿಟ್ ಲಾಸ್, ರೇಷಿಯೋ ಪ್ರೊಫೆಷನ್, ಪಾರ್ಟ್ನರ್ಶಿಪ್ ಇವನ್ನ ಯಾವ ಕೇಳೋದಿಲ್ಲ. ಸೊ ಅರ್ಥಮೆಟಿಕ್ ಒಳಗೆ ಇವೆಲ್ಲವೂ ಇಲ್ಲ. ಸೊ ಇಲ್ಲಿ ಕೊನೆಯದಾಗಿ ಇಲ್ಲಿ ಸ್ಟಾಟಿಸ್ಟಿಕ್ ಏನೈತಿ ಇದದ. ನೆಕ್ಸ್ಟ್ ಇಲ್ಲಿ ಸೆಟ್ಸ್ ಬಗ್ಗೆ ಐತಿ. ಸೊ ಇದರಲ್ಲಿ ಹಲವಾರು ಚಾಪ್ಟರ್ಗಳು ಏನೈತಿ ಮಿಸ್ ಆಗ್ಯಾವ. ಇದರಲ್ಲಿ ಇಲ್ಲಿ ಅರ್ಥಮೆಟಿಕ್ ಒಳಗ ಇಲ್ಲಿ ನಿಮ್ಗ ಮ್ಯಾಟ್ರಿಕ್ಸ್ ಬರ್ತದ, ಸೀಕ್ವೆನ್ಸ್ ಬರ್ತದ. ಸೊ ಇವೆಲ್ಲ ಬರ್ತಾವ. ಸೊ ಇವೆಲ್ಲ ಏನೈತಿ ಅರ್ಥಮೆಟಿಕ್ ಒಳಗ ಮಿಸ್ ಆಗಿದಾವ. ಸೊ ಇಲ್ಲಿ ನೋಡ್ಬೋದು. ಸೊ ಇದರಲ್ಲಿ ಒಂದು 30-40 MCQಗಳನ್ನ ಕೊಟ್ಟ ಅವುಗಳನ್ನ ಸಾಲ್ವ್ ಮಾಡಿರ್ತಾರ. ಸೊ ಇಲ್ಲಿ 50ನೇ ಕ್ವಶನ್ ವರ್ಗು ಅದ. ಸೊ ಡೀಟೇಲ್ ಆಗಿ ಸಾಲ್ವ್ ಮಾಡಿದಾರು. ಬಟ್ ಸಿಲೆಬಸ್ ನೋಡೋದಾದ್ರೆ ಕಂಪ್ಲೀಟ್ ಸಿಲೆಬಸ್ ಭಾಳ 3 ಆಗ್ಲಿ 4 ಚಾಪ್ಟರ್ ಏನೈತಿ ಇದರಲ್ಲಿ ಇದಾವು ಅರ್ಥಮೆಟಿಕ್ ಒಳಗ. ಉಳಿದಿದ್ದು ಯಾವ ಚಾಪ್ಟರ್ ಇದರಲ್ಲಿ ಇಲ್ಲ. ಸೊ ಹಾಗಾಗಿ ನೋಡ್ರಿ ನಿಮ್ಗೆ ಏನ್ ಅನಿಸ್ತದ ತಗೋಬೇಕಂದ್ರ. ನೆಕ್ಸ್ಟ್ ಜಿಯೋಗ್ರಫಿ ಇದು ಸಪ್ರೇಟ್ ಅದ. ಜಿಯೋಗ್ರಫಿ ಇಲ್ಲಿ ಅರ್ತ್ ಬಗ್ಗೆ ಕೇಳಿದ್ರು, ಯೂನಿವರ್ಸ್ ಅರ್ತ್ ಬಗ್ಗೆ, ಲಿಥೋಸ್ಫಿಯರ್, ಅಟ್ಮಾಸ್ಫಿಯರ್, ಸೊ ಹಾಗೆ ರಿವರ್ಸ್ ಬಗ್ಗೆ, ಲೇಕ್ಸ್ ಬಗ್ಗೆ, ಮೌಂಟೇನ್ಸ್ ಬಗ್ಗೆ, ಇವೆಲ್ಲದ್ರ ಬಗ್ಗೆನು ಇದಕ್ಕದ. ಜಿಯೋಗ್ರಫಿ ಏನೈತಿ ಕಂಪ್ಲೀಟ್ ಆಗಿ ಚಲೋ ತಂಗಿನ ಕೊಟ್ಟಿದ್ದಾರೆ. ಸೊ ಮತ್ತೆ ನಿಮ್ಮ ಸಿಲೆಬಸ್ ಒಳಗೂ ಕೂಡ ಏನೈತಿ ಇದ ಇದನ್ನ ಬಿಟ್ಟು ಏನ ಜಾಸ್ತಿ ಏನಿಲ್ಲ. ಸೊ ಇದೆಲ್ಲವೂ ಕೂಡ ಇಂಗ್ಲಿಷ್ ನಲ್ಲಿನ ಅದ. ಬಟ್ ನಿಮ್ಗೆ ಪೇಪರ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡತ್ರಲ್ಲಿಯೂ ಇರ್ತದ. ನೆಕ್ಸ್ಟ್ ಇಲ್ಲಿ ಅಲ್ಜಿಬ್ರಾ, ಜಾಮೆಟ್ರಿ ಅಂಡ್ ಅಡ್ವಾನ್ಸ್ ಮ್ಯಾಥ್ಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಅಲ್ಜಿಬ್ರಾ ಒಳಗೆ ನೋಡ್ರಿ, ಇಲ್ಲಿ ಸೆಟ್ಸ್ ಅದ, ರಿಲೇಷನ್ ಅಂಡ್ ಫಂಕ್ಷನ್ಸ್ ಅದ, ಇದ ಸಿಲೆಬಸ್ ನಲ್ಲಿ ಇಲ್ಲ. ನೆಕ್ಸ್ಟ್ ಕಾಂಪ್ಲೆಕ್ಸ್ ನಂಬರ್ ಇದು ಕೂಡ ಇಲ್ಲ. ಸೀಕ್ವೆನ್ಸ್ ಅದ, ಸೀರೀಸ್ ಇಲ್ಲ, ಸೀಕ್ವೆನ್ಸ್ ಬಗ್ಗೆ ಅಟ್ಟದ. ಬೈನಾಮಿಯಲ್ ಥಿಯರಮ್ ಇಲ್ಲ, ಪರ್ಮುಟೇಷನ್ ಕಾಂಬಿನೇಷನ್ ಅದ. ನೆಕ್ಸ್ಟ್ ಇಲ್ಲಿ ಸರ್ಕಲ್ ಅದ. ನೆಕ್ಸ್ಟ್ ಇಲ್ಲಿ ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ಅದ. ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಟ್ರಯಾಂಗಲ್ ಬಗ್ಗೆ ಅದ. ನೆಕ್ಸ್ಟ್ ಇಲ್ಲಿ ಸ್ಟಾಟಿಸ್ಟಿಕ್ ಬಗ್ಗೆ ಅದ. ಸೊ ಇಲ್ಲಿ ಎಕ್ಸಾಮ್ಸ್ ಅಂಡ್ ಪಾಸ್ಯುಲೇಟ್ಸ್ ಬಗ್ಗೆ ಸಿಲೆಬಸ್ ನಲ್ಲಿ ಕೊಟ್ಟಾರ, ಅದೆಲ್ಲ ಪಾಲಿಗಾನ್ಸ್ ಬಗ್ಗೆ ಏನೈತಿ ಸಿಲೆಬಸ್ ನಲ್ಲಿ ಕೊಟ್ಟಿದ್ದಾರೆ ಅವರ ನೋಟಿಫಿಕೇಶನ್ KPSC ಮಾಡಿದಾಗ. ಸೊ ಇಲ್ಲಿ ಏನೈತಿ ಅದೆಲ್ಲ. ನೆಕ್ಸ್ಟ್ ಟ್ರಯಾಂಗಲ್ ಬಗ್ಗೆ ಐತಿ, ಕ್ವಾಡ್ರಿಲ್ಯಾಟರಲ್ಸ್ ಬಗ್ಗೆ ಕೊಟ್ಟಿದ್ದಾರೆ, ಮಿಡ್ ಪಾಯಿಂಟ್ ಥಿಯರಮ್ ಬಗ್ಗೆ ಐತಿ, ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಬಗ್ಗೆ ಐತಿ, ಆಫ್ ಸಾಲಿಡ್ಸ್ ಬಗ್ಗೆ. ನೆಕ್ಸ್ಟ್ ರೈಟ್ ಆಂಗಲ್ ಟ್ರಯಾಂಗಲ್, ಇವೆಲ್ಲದ್ರ ಬಗ್ಗೆ ಏನೈತಿ ನಿಮ್ಮೊಂದು KPSC ಹೊರಡಿಸಿದ ನೋಟಿಫಿಕೇಶನ್ ಒಳಗ ಐತಿ. ಬಟ್ ಇದ ಓಲ್ಡ್ ಏನಿತ್ತು ಸಿಲೆಬಸ್ ಅದರಲ್ಲಿ ಏನೈತಿ ಇವು ಇಲ್ಲ. ಸೊ ಇದೆಲ್ಲ ಏನೈತಿದ ಓಲ್ಡ್ ಸಿಲೆಬಸ್ ಐತಿ. ಡಿಫ್ರೆನ್ಸಿಯೇಷನ್, ಇಂಟೆಗ್ರಲ್ ಬಗ್ಗೆ ಕಂಪ್ಲೀಟ್ ಏನೂ ಇಲ್ಲ. ಸೊ ಇದಷ್ಟು ಓಲ್ಡ್ ಸಿಲೆಬಸ್ ಐತಿ. ಸೊ ಇವುಗಳನ್ನ ತಗೋದೇನೈತಿ ಬಿಟ್ರನ ಒಳ್ಳೇದಂತ ನನಗೆ ಅನಿಸ್ತೈತಿ. ಸೊ ನಾನು ಈ ಬುಕ್ಗಳು ನೋಡಿರ್ಲಿಲ್ಲ. ಸೊ ಇವಾಗ ತರಿಸಿದಂತ ನೋಡತ್ನು.
ಸೊ ಇದನ್ನ ನಾನು ಕೇಳಿದ್ರೆ ಏನೈತಿ ಇವನ್ನ ತಗೋದು ಬೇಡ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಫಿಸಿಕ್ಸ್ ಬಗ್ಗೆ ಐತಿ. ಫಿಸಿಕ್ಸ್ ಏನೈತಿ, ಸೊ ಇಲ್ಲಿ ಯೂನಿಟ್ ಆಫ್ ಮೆಜರ್ಮೆಂಟ್ಸ್. ಸೊ ಇದು ಎಲ್ಲ ಕೈನೆಟಿಕ್ಸ್ ಅಂಡ್ ಲಾಸ್ ಆಫ್ ಮೋಷನ್ ಅದ, ಅಂದ್ರೆ ಮೋಷನ್ ಬಗ್ಗೆ, ಲಾಸ್ ಆಫ್ ಮೋಷನ್ ಬಗ್ಗೆ ಅದ, ಗ್ರಾವಿಟೇಷನ್ ಅದ. ನೆಕ್ಸ್ಟ್ ಕರೆಂಟ್ ಎಲೆಕ್ಟ್ರಿಸಿಟಿ ಅದ, ಎಲೆಕ್ಟ್ರೋಸ್ಟಾಟಿಕ್ಸ್ ಬಗ್ಗೆ ಬಹುಶಃ ಇಲ್ಲ. ನೆಕ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಸೊ ಇದರಲ್ಲಿ ಸೌಂಡ್ ಬಗ್ಗೆ ಇಲ್ಲ, ಸೌಂಡ್ ಚಾಪ್ಟರ್ ಅದ ನಿಮಗೆ ಸಿಲೆಬಸ್ ನಲ್ಲಿ. ಮತ್ತ ಲೈಟ್ ಬಗ್ಗೆ ಐತಿ, ಲೈಟ್ ಚಾಪ್ಟರ್ ಅದ, ಸೊ ಅದ್ರ ಬಗ್ಗೆನೂ ಇಲ್ಲಿ ಇಲ್ಲ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಬಗ್ಗೆ ಅದ, ಸೊ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಬಗ್ಗೆ ಐತಿ. ಸೊ ಇದಿಷ್ಟು ಏನೈತಿ ಫಿಸಿಕ್ಸ್ ದಾಗ ಇರ್ತದ. ಸೊ ಫಿಸಿಕ್ಸ್ ಕಂಟೆಂಟ್ ಅವರ ಚಲೋ ಅನ್ನ ಕೊಟ್ಟಿದಾರ, ಬಟ್ ಸಿಲೆಬಸ್ ನಿಮ್ದು ಇದಿಲ್ಲ, ಚೇಂಜ್ ಅದ ಸಿಲೆಬಸ್. ಸೊ ಇದ ಓಲ್ಡ್ ಸಿಲೆಬಸ್ ಅದ. ಸೊ ತಗೋರ್ ಏನೈತಿ ನೋಡಿ ತಗೋರಿ. ಸೊ ಇದರಲ್ಲಿ KPSC ಹೊರಡಿಸಿದಾಗ ಏನೈತಿ ಈ ಸಿಲೆಬಸ್ ಖಂಡಿತವಾಗಿಲ್ಲ. ಇನ್ನ ಒಂದ್ ವೇಳೆ ಕೆ ಕೊಟ್ರ ಅಂದ್ರೆ ಏನೈತಿ ಸಿಲೆಬಸ್ ಏನಾಗುತ್ತೆ ಅನ್ನೋದನ್ನು ಕೂಡ ಏನೈತಿ ಡೌಟ್ ಅದ. ಸೊ ಅವ್ರು ಯಾವ ರೀತಿ ಇದ್ ಮಾಡ್ತಾರಂತ ಬಹುಶಃ ಚೇಂಜ್ ಮಾಡಕ್ಕಿಲ್ಲ, ಯಾಕಂದ್ರ ಇಷ್ಟ ಈಗ 2-3 ವರ್ಷದಿಂದ ಇದ ಕಾಲ್ಫಾರ್ಮ್ ಆಗೈತಿ ಅಂದ್ರ ಸೊ ಅದೇ ಸಿಲೆಬಸ್ ಅನ್ನ ಇಟ್ಕೊಂಡು ಹೋಗ್ತಾರ. ಚೇಂಜ್ ಮಾಡೋದು ಡೌಟ್. ಒಂದ್ ವೇಳೆ KE ಕೊಟ್ರ ಅಂದ್ರ ಇನ್ನು KPSC ದ ನೋಡ್ಬೇಕು. ನಾನು ಅಧಿಕೃತವಾಗಿ ಯಾವುದೇ ರೀತಿಯ ನೋಟಿಸ್ ಅನೌನ್ಸ್ಮೆಂಟ್ ಬಂದಿಲ್ಲ KE ಕೊಡ್ತಾರಂತ, ಜಸ್ಟ್ ಹಂಗ ಹೇಳಿದ್ದದ. ಸೊ ನೆಕ್ಸ್ಟ್ ಸೊ ಇದಷ್ಟು ಏನೈತಿ KPSC ಲ್ಯಾಂಡ್ ಸರ್ವೇರ್ ಬುಕ್ ಓದಾತು. ಸೊ ಇವುಗಳನ್ನ ಏನೈತಿ ತಗೋದ ಬಿಟ್ರನ ಒಳ್ಳೆಯದು. ಸೊ ನೆಕ್ಸ್ಟ್ ಲ್ಯಾಂಡ್ ಸರ್ವೇರ್ ಸ್ಪೆಸಿಫಿಕ್ ಪೇಪರ್ ಅಂತ ಪ್ರಣತಿ ಅಕಾಡೆಮಿ ಕಡೆಯಿಂದ ಒಂದು ಬುಕ್ ಅನ್ನ ಬಿಟ್ಟಿದ್ರು. ಸೊ ಇದನ್ನ ನೋಡೋದಾದ್ರ ಸೊ ಇಲ್ಲಿ ಕಂಪ್ಲೀಟ್ ಆಗಿ ನ್ಯೂ ಸಿಲೆಬಸ್ ಏನೇನದ ಸೊ ಅದನ್ನೇ ಎಲ್ಲ ಇವ್ರ ಕೊಟ್ಟಿರ್ತಾರ. ಸೊ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸ್, ಕ್ಯೂಬ್ ಅಂಡ್ ಕ್ಯೂಬ್ ರೂಟ್ಸ್, ಸೆಟ್ ಥಿಯರಿ, ಸೀಕ್ವೆನ್ಸ್, ಮೆಟ್ರಿಕ್ಸ್, ಪರ್ಮ್ಯುಟೇಷನ್ ಅಂಡ್ ಕಾಂಬಿನೇಷನ್ಸ್, ಸೊ LCM HCF. ಸೊ ಏನ್ ನ್ಯೂ ಸಿಲೆಬಸ್ ಏನದ ಸೊ ಅದ 70% ಮ್ಯಾಥಮೆಟಿಕ್ಸ್ ಒಳಗೆ ಯಾವ ಚಾಪ್ಟರ್ ಅದಾವು. ಅದೇ ರೀತಿ ಫಿಸಿಕ್ಸ್ ಒಳಗೆ ಇಲ್ಲಿ ನೋಡ್ರಿ ಮ್ಯಾಗ್ನೆಟಿಸಮ್, ಎಲೆಕ್ಟ್ರಿಸಿಟಿ, ಡೈನಾಮಿಕ್ಸ್ ಮೋಷನ್ ಬಗ್ಗೆ, ಹೀಟ್ ಅದ, ಲೈಟ್ ಅದ, ಸೌಂಡ್ ಅದ, ಗ್ರಾವಿಟೇಷನ್ ಅದ. ಸೊ ಇಲ್ಲಿ ಆ ಬುಕ್ ಒಳಗೆ ಏನೈತಿ ಇವೆಲ್ಲ ಇಲ್ಲ. ಸೊ ಇದರಲ್ಲಿ ಏನೈತಿ ಕೊಟ್ಟಿದಾರ ಒಳ್ಳೇದ. ನೆಕ್ಸ್ಟ್ ಇಲ್ಲಿ ಈ ಬುಕ್ ನೋಡೋದಾದ್ರೆ ಇಲ್ಲಿ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸ್ ಬಗ್ಗೆ ಕೊಟ್ಟಿದಾರ. ಇಲ್ಲಿ ಎಷ್ಟೆಷ್ಟು ಕೊಟ್ಟಿದಾರ ಅನ್ನೋದನ್ನ ನೀವ ನೋಡ್ಬಿಡ್ರಿ. ಥಿಯರಿ ಪಾರ್ಟ್ ಕೊಟ್ಟ MCQಗಳನ್ನ ಇದ ಬಹುಶಃ ಹ್ಯಾಂಡ್ ರೈಟಿಂಗ್ ಬರ್ದಿದ್ ಕಾಣ್ತದ ಅದ. ಸೊ ಇದನ್ನೊಂದ್ ಸ್ವಲ್ಪ ಏನೈತಿ ಅವರ ಪ್ರಿಂಟೆಡ್ ಟೈಪ್ ಈ ಟೈಪ್ ಕೊಡೋದಿತ್ತು, ಬಟ್ ಈ ರೀತಿಯನ್ನ ಕೊಟ್ಟಿದಾರ. ಸೊ ಇವರು ಕೂಡ ಏನೈತಿ ಅಪ್ ಟು 20-25 ಕ್ವಶನ್ಗಳನ್ನ ಇವರು ಸಾಲ್ವ್ ಮಾಡಿ ಹಾಕಿರ್ತಾರ ಸೆಟ್ ಥಿಯರಿ ಬಗ್ಗೆ. ಸೆಟ್ ಥಿಯರಿ ನೋಡ್ಬೋದು. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರ ಸೊ ಇವರು ಬುಕ್ ಅನ್ನ ಬಿಟ್ಟಾಗ ಏನೈತಿ ಡೆಮೋ PDF ಅನ್ನ ಬಿಟ್ಟಿದ್ರು. ಸೊ ಅದರಲ್ಲಿ ಇವ ಡಯಾಗ್ರಾಮ್ ಎಲ್ಲ ನೋಡಿರ್ತೀರಿ ನೀವು, ಕಲರ್ ಒಳಗಿದ್ದು, ಬಟ್ ಬುಕ್ ನಲ್ಲಿ ಯಾವುದೇ ರೀತಿಯ ಕಲರ್ಸ್ ಇಲ್ಲ, ಎಲ್ಲ ಬ್ಲಾಕ್ ಅಂಡ್ ವೈಟ್ ಅದಾವ. ಸೊ ಇವ MCQಗಳನ್ನ ಈ ರೀತಿ ಕೊಟ್ಟಾರು. ಸೊ ಈ ರೀತಿ ಕೊಡಬಾರ್ದಾಗಿತ್ತು, ಬಟ್ ಇದೇ ರೀತಿಯಾಗಿ ಇವ್ರ ಎಲ್ಲ ಕೊಟ್ಟಿದಾರ. ನೆಕ್ಸ್ಟ್ ಇಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಅಂತ ಕೊಟ್ಟಿದಾರ. ಸೊ ಇವು ಮಾಡೆಲ್ ಕ್ವಶನ್ ಪೇಪರ್ ಏನೈತಿ ಅವ್ರ ತಮ್ಮ ಒಂದು ಆ್ಯಪ್ ನಲ್ಲಿ ಏನ್ ಕಂಡಕ್ಟ್ ಮಾಡಿದ್ರಲ್ಲ ಸೊ ಅದನ್ನ ಏನೈತಿ ಡೈರೆಕ್ಟ್ ಇದ್ರೊಳಗ ಪ್ರಿಂಟ್ ಮಾಡಿ ಕೊಟ್ಟಿದಾರ. ಸೊ ಇದ ಓಲ್ಡ್ 2016 ಕ್ವಶನ್ ಪೇಪರ್ ಅದ. ಸೊ ಈ ರೀತಿ ಅದ ಇದು ಕ್ವಶನ್ ಪೇಪರ್. ನೆಕ್ಸ್ಟ್ ಇದ್ ನೋಡ್ಬೋದು ಇವು ಮಾಡೆಲ್ ಕ್ವಶನ್ ಪೇಪರ್. ಸೊ ಅವರ ಟೆಸ್ಟ್ ಏನ್ ಕಂಡಕ್ಟ್ ಮಾಡ್ತಿಲ್ಲ ಅದನ್ನ ಡೈರೆಕ್ಟ್ ಆಗಿ ಕೊಟ್ಟಾರ. ಸೊ ಇವು ಕೂಡ ಏನೈತಿ ನಿಮ್ಗೆ ಟೆಲಿಗ್ರಾಮ್ದಲ್ಲಿ ಸಿಗ್ತಾವ PDF ಗಳ. ಸೊ ಬುಕ್ ತಗೋ ಅವಶ್ಯಕತೆ ಇಲ್ಲ ಅನಿಸ್ತದ ನಂಗ. ನೋಡ್ರಿ ನಿಮ್ ಇಷ್ಟ ಏನ್ ಮಾಡ್ತೀರಿ ಅಂತ. ನೆಕ್ಸ್ಟ್ ಇಲ್ಲಿ ಫಿಸಿಕ್ಸ್ ಏನೈತಿ, ಫಿಸಿಕ್ಸ್ ಅನ್ನು ಅದೇ ರೀತಿಯಾಗಿ ಕೊಟ್ಟಿದಾರ. ಯಾವ್ಯಾವ ಚಾಪ್ಟರ್ ಅದಲ್ಲ ಅದ್ರ ಮ್ಯಾಗ ಕೊಟ್ಟಿದಾರ. ಮತ್ತ MCQಗಳ ಕಡಿಮೆ ಇದಾವ ಇದ್ರ ಮ್ಯಾಗ. ಮತ್ತ ಬೇಡದೇ ಇರೋ ವಿಷಯನೂ ಕೂಡ ಇದರಲ್ಲಿ ಆ್ಯಡ್ ಆಗ್ಯದ, ಅಂದ್ರೆ ನಿಮ್ ಸಿಲೆಬಸ್ ಒಳಗಿಲ್ಲ. ಸೊ ಅಂತದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿರ್ತಾರ, ನೋಡ್ಬೋದು ನೀವು. ಸೊ ಈ ಹೋಲೋಗ್ರಾಫಿ ಬಗ್ಗೆ ಇಲ್ಲ ಅನ್ಸ್ತದೆ. ಸೊ ಇವೆಲ್ಲವನ್ನ ಆ್ಯಡ್ ಮಾಡಿರ್ತಾರೆ. ಹಾಗೆ ನೆಕ್ಸ್ಟ್ ಜಿಯೋಗ್ರಾಫಿ ಬಗ್ಗೆನೂ ಐತಿ ಇದರಲ್ಲಿ. ಸೊ ಜಿಯೋಗ್ರಫಿ ಬಗ್ಗೆನೂ ಡೀಟೇಲ್ ಆಗಿ ಕೊಟ್ಟಿರ್ತಾರ. ಸೊ ನೀವು ಹಂಗ ರೆಫರೆನ್ಸ್ ಅಂತ ತಗೋದಾದ್ರೆ ತಗೋಬಹುದು, ನಿಮ್ ಇಷ್ಟ ಏನ್ ಮಾಡ್ತೀರಂತ. ಸೊ ಇರ್ಲಿಕ್ಕಂದ್ರೆ ನೀವು ಓನ್ ನೋಟ್ಸ್ ಮಾಡ್ರ ಒಳ್ಳೇದ. ಸೊ ಈಗಾಗಲೇ ನಾನು ಕ್ಲಾಸ್ಗಳನ್ನ ಮಾಡ್ತಾ ಇದ್ದೀನಿ. ಸೊ PDF ಅನ್ನು ಟೆಲಿಗ್ರಾಮ್ದಲ್ಲಿ ನಿಮ್ಗೆ ಬಿಡ್ತಾ ಇದ್ದೀನಿ. ಸೊ ಅವುಗಳನ್ನ ನೋಡ್ಕೊಂಡು ನೀವು PDF ನಿಮ್ದು ಓನ್ ರೆಡಿ ಮಾಡಿದ್ರ ಒಳ್ಳೇದ. ಇನ್ನ ಟೈಮ್ ಅದ, ಇನ್ನ 2-3 ತಿಂಗಳಂತೂ ಖಂಡಿತವಾಗಿ ಹೋಗ್ತದ. ಸೊ ಅಟ್ರಲ್ಲಿ ನೀವು ನೋಟ್ಸ್ ಅನ್ನ ಮಾಡ್ಕೋಬಹುದು. ಸೊ ಈ ಲ್ಯಾಂಡ್ ಸರ್ವೆ ಸ್ಪೆಸಿಫಿಕ್ ಪೇಪರ್ ಏನೈತಿ ಇದು ಬುಕ್ 500 ರೂಪಾಯಿಗೆಲ್ಲ ಸಿಗ್ತದೆ ನಿಮ್ಗೆ. ಸೊ ಇದನ್ನ ನೀವು ಕ್ಲಾಸ್ ಅನ್ನ ತಗೊಂಡ್ರಿದ್ರೆ ಇದನ್ನ ತಗೋ ಅವಶ್ಯಕತೆ ಒಟ್ಟೆ ಇಲ್ಲ. ಮತ್ತೆ ಇದ ನಂತರ ಈ KPSC ಲ್ಯಾಂಡ್ ಸರ್ವೇಯರ್ ಬುಕ್ಗಳು ಏನೈತಿ ಇದನ್ನಂತರೂ ತಗೋಕ ಹೋಗ್ಬೇಡ್ರಿ ಅಂತ ನಾ ಸಜೆಷನ್ ಮಾಡ್ತೀನಿ. ಸೊ ಯಾಕಂದ್ರೆ ಇದರಲ್ಲಿ ಕಂಪ್ಲೀಟ್ ಆಗಿ ಓಲ್ಡ್ ಸಿಲೆಬಸ್ ಅದ. ಸೊ ಇವುಗಳನ್ನ ತಗೋ ಅವಶ್ಯಕತೆ ಇಲ್ಲ. ಇದನ್ನ ತೊಂದ್ರೂ ಏನೈತಿ ನಿಮ್ಗೆ ನಾ ಹೇಳುವ ನೋಟ್ಸ್ಕ್ಕಿಂತ ಏನೈತಿ ಜಾಸ್ತಿ ಏನ್ ಇದ್ರಲ್ಲಿ ಕೊಟ್ಟಿಲ್ಲ. ಯಾಕಂದ್ರೆ ನಾ 30-40 MCQಗಳನ್ನ ಅಲ್ಲೇ ಕ್ಲಾಸ್ ನಲ್ಲಿ ಸಾಲ್ವ್ ಮಾಡಿ ನಿಮ್ಗೆ PDF ಅನ್ನ ಕೊಡ್ತೀನಿ. ಸೊ ಈಸಿಯಾಗಿ ನಿಮ್ಗೆ ಕ್ಲಾಸ್ ಅನ್ನ ನೋಡಿ PDF ನೋಡ್ರಿ ಅಂದ್ರೆ ನೀವು ಈಸಿ ಆಗಿಬಿಡ್ತದೆ ನಿಮ್ಗೆ ಡೈರೆಕ್ಟ್ ಆಗಿ.
ಸೊ ಇದಿಷ್ಟು ಏನೈತಿ 2 ಬುಕ್‌ಗಳ ರಿವ್ಯೂ ಆಗಿತ್ತು. ಸೊ ಎಕ್ಸಾಮ್ ಬಗ್ಗೆ ಏನೇ ಡೌಟ್‌ಗಳಿದ್ರು ಕೇಳ್ರಿ. ಮತ್ತು ಎಕ್ಸಾಮ KPSCರೇ ನಡೆಸಲಿ, KEರೇ ನಡೆಸಲಿ. ಸೊ ನಿಮ್ಮ ಸ್ಟಡಿಯನ್ನು ನೀವು ಮಾಡ್ರಿ. ಸೊ KEಗೆ ಹೋಗ್ತದ ಅಂತ ಭಾಳ ಜನ ಹೇಳಾಕತ್ತಿದಾರ. ನೋಡ್ನು ಏನಾಗುತ್ತೆ ಅಂತ. ಸೊ ಅದರ ಮೇಲೆ ನೀವು ಭರವಸೆ ಇಟ್ಕೊಂಡು ಕುಂಡಾಕ್ ಹೋಗ್ಬೇಡ್ರಿ. ನಿಮ್ಮ ಸ್ಟಡಿಯನ್ನು ಮಾಡ್ರಿ. ಸೊ ಯಾರು ನಡೆಸಿದ್ರು ಏನೈತಿ ನಿಮ್ಗೆ ಕರಪ್ಷನ್ ಆಗ್ಲಿಕ್ಕಂದ್ರೆ ಏನೈತಿ ನೀವು ಹೈ ಸ್ಕೋರ್ ಮಾಡ್ರಿ ಅಂದ್ರೆ ಖಂಡಿತವಾಗಿ ನಿಮ್ಮ ಸೆಲೆಕ್ಷನ್ ಆಗ್ತದ. ಸ್ಕೋರನ್ನು ಹೆಚ್ಚು ಮಾಡ್ರಿ ಅಂದ್ರೆ ನಿಮ್ಮನ್ನು ತಡೆಯವ್ರು ಯಾರಿಲ್ಲ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.